ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಮಕ್ಕಳಿಗೆ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಅಂತೆ ಫ್ರೆಂಡ್ಸ್. ಅದಕ್ಕೆ ರೆಡಿ ಮಾಡಬೇಕು. ಹೆಂಗೆ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿರ ಬನ್ನಿ ಫ್ರೆಂಡ್. ನೋಡಿ, ಸ್ನಾನ ಮಾಡಿಕೊಂಡು ಬಂದಿದ್ದಾರೆ. ಇವಾಗ ಅವ್ರಿಗೆ ರೆಡಿ ಮಾಡಬೇಕು. ನಾನು ಹೆಂಗೆ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ನನಗೆ ಅಷ್ಟೊಂದು ರೆಡಿ ಮಾಡೋಕ್ಕೆ ಬರಲ್ಲ. ನನಗೆ ಹೆಂಗೆ ಬರುತ್ತೋ ಹಂಗೆ ನಾನು ರೆಡಿ ಮಾಡ್ತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್, ನಿಮ್ಮ ಸಪೋರ್ಟು ನನಗೆ ತುಂಬ ಬೇಕು ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್, ನೋಡಿ ಬನ್ನಿ ನಾನು ಹೆಂಗೆ ರೆಡಿ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ನನ್ನ ಮಗಳಿಗೆ ರೆಡಿ ಮಾಡೋಕ್ಕೆ ಇದೆಲ್ಲನೂ ಎತ್ಕೊಂಡಿದ್ದೀನಿ. ಹೆಂಗೆ ರೆಡಿ ಮಾಡ್ತೀನಿ ಅಂತ. ಇಷ್ಟೇ ಮೇಕಪ್ ಸೆಟ್ ಇರೋದು ನನ್ನ ಹತ್ರ. ನಾನು ಇದರಲ್ಲಿ ಹೆಂಗೆ ಮೇಕಪ್ ಮಾಡ್ತೀನಿ ಅಂತ ನೋಡಿರ ಬನ್ನಿ. ನಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೆರಿಗೆ ಇಕ್ಕೊತಾ ಇದ್ದೀನಿ. ದಾವಣಿಯಲ್ಲಿ ನೆರಿಗೆ ಇಕ್ಕೊತೀನಿ. ಒಂದು 4 ಇಲ್ಲ ಒಂದು 5 ನೆರಿಗೆ ಇಕ್ಕೋಬೇಕು. ನನ್ನ ಮಗಳು ಸ್ವಲ್ಪ ಸಣ್ಣ ಇದ್ದಾಳಲ್ಲ, ಒಂದು 4 ಇಕ್ಕೊತೀನಿ ನೆರಿಗೆ. ಅದು ಸ್ವಲ್ಪ ದಾವಣಿ ಉದ್ದ ಇತ್ತು, ಅದಕ್ಕೆ ಒಂದು 4 ಇಟ್ಕೊಂಡೆ ಫ್ರೆಂಡ್ಸ್. ನಾನು 4 ಇಟ್ಕೊಂಡು ನೋಡಿ ಇವಾಗ ಸಿಗಿಸ್ಬಿಟ್ಟು ಇವಾಗ ಪಿನ್ನ ಹಾಕ್ತಾಯಿದ್ದೀನಿ. ಸೆರಗಿಗೆ ಪಿನ್ನ ಹಾಕ್ತಾಯಿದ್ದೀನಿ. ಇವಾಗೆಲ್ಲನೂ ಸೆಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನನ್ನ ಮಗ ಆ ಕಡೆ ಟೈಮ್ ಆಗಿಬಿಟ್ಟಿದೆಯಲ್ವ, ಅದಕ್ಕೆ ತಲೆ ಒಣಗಿಸ್ತದಾನೆ. ಇದು ತ್ಯಾವ ಇತ್ತು ತಲೆ, ಅದಕ್ಕೆ ಅವನು ಎಲ್ಲ ಎಲ್ಪ್ ಮಾಡಿಕೊಡ್ತಾ ಇದ್ದ. ಯಾಕಂದರೆ 8:15 ಆಗಿಬಿಟ್ಟಿತ್ತು. 9 ಗಂಟೆ ಅಷ್ಟೊತ್ತಿಗೆ ಅವರು ಸ್ಕೂಲ್ ಹತ್ರಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೇನೆ ಫ್ರೆಂಡ್ಸ್. ಇವಾಗ ನೋಡಿ, ಸೊಂಟಕ್ಕೆ ನಾವು ಲಂಗ ದಾವಣಿ ತಗೊಂಡ್ವಲ್ಲ, ಆವಾಗೇನೆ ಇದು ಡಾಪ್ ಥರ ಬಂದಿತ್ತು ಬಟ್ಟೆಯಲ್ಲೇನೆ. ಅದನ್ನೇ ಕಟ್ತಾ ಇದ್ದೀನಿ. ತುಂಬ ಸಣ್ಣ ಇದ್ದಾಳಲ್ಲ, ಅದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. 2 ಸುತ್ತು ಬಂತು, ಅದನ್ನು ಹಂಗೆ ಕಟ್ಟಿದ್ದೀನಿ. ಇವಾಗ ರೋಸ್ ಪೌಡ್ರು ಹಾಕ್ತಾಯಿದ್ದೀನಿ ಮುಖಕ್ಕೆ. ಹಾಕ್ಬಿಟ್ಟು ಅದನ್ನೆಲ್ಲನೂ ಕ್ಲೀನಾಗಿ ಒರೆಸ್ಕೊಂಡ್ಮೇಲೆ ನಾನು ಹಾಕೋದು ಫ್ರೆಂಡ್ಸ್. ನಾನು ಫೇರ್ ಆ್ಯಂಡ್ ಲವ್ಲಿನೇ ಹಾಕೋದೀನಿ. ಆ ಕ್ರೀಮು ಹಾಕಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳಿಗೆ ಅಷ್ಟೇ, ನನಗೆ ಅಷ್ಟೇ, ಎಲ್ಲ ಅಷ್ಟೇ, ಎಲ್ಲರಿಗೂ ಅಷ್ಟೇ ಫ್ರೆಂಡ್ಸ್. ಫೇರ್ ಆ್ಯಂಡ್ ಲವ್ಲಿ ಬಿಟ್ಟು ಇನ್ನು ಯಾವ ಕ್ರೀಮು ಹಾಕೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಇವಾಗೆಲ್ಲ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಮುಖ, ಕತ್ತು ಹತ್ರ ಎಲ್ಲನೂ, ಕತ್ತು ಭಾಗ, ಕಿವಿ ಹತ್ರ ಎಲ್ಲನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಪೌಡ್ರ್ ಎತ್ಕೊಂಡಿದ್ದೀನಿ. ಮಾಮೂಲಿ ಪೌಡ್ರೆ ಫ್ರೆಂಡ್ಸ್ ಹಾಕೋದು ನಾವು. ಇವಾಗ ನೋಡಿ ಹಾಕ್ತಾಯಿದ್ದೀನಿ ಮುಖಕ್ಕೆ. ಆಮೇಲೆ ಮೇಕಪ್ ಸೆಟ್ ಇದೆಯಲ್ವ, ಅದರಲ್ಲಿ ಶೈನಿಂಗ್ ಪೌಡ್ರು ಬರುತ್ತಲ್ವ, ರೋಸ್ ಪೌಡ್ರು, ಅದನ್ನು ಎತ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕಣ್ಣಿಗೆ ಕಲ್ಲರ್ ಹಾಕ್ಬೇಕಲ್ವ, ಅದಕ್ಕೆ ಸೆಟ್ ಮಾಡಿಬಿಟ್ಟು ಪಿಂಕ್ ಕಲರ್ ಎತ್ಕೊಂಡು ಹಾಕ್ತಾಯಿದ್ದೀನಿ. ಹಾಕ್ಮೇಲೆ ಲಿಫ್ಟಿಕ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಲಿಫ್ಟಿಕ್ಕು ಲೈಟಾಗಿ ಹಾಕಿದ್ದೀನಿ. ಯಾಕಂದರೆ ಅವಳಿಗೆ ತುಂಬ ದೃಷ್ಟಿ ಆಗುತ್ತೆ, ಅದಕ್ಕೇನೆ ನಾನು ಲೈಟಾಗಿ ರೆಡಿ ಮಾಡ್ತಾಯಿರೋದು, ಮೇಕಪ್ ಮಾಡ್ತಾಯಿರೋದು. ನೋಡಿ, ಲೈಟಾಗಿ ಲಿಫ್ಟಿಕ್ ಹಾಕ್ಕೊತಾ ಇದ್ದೀನಿ. ಹಾಕ್ತಾಯಿದ್ದೀನಿ. ಇವಾಗ ಕಣ್ಣು ಮೇಲೆ ಐಲೈನರ್ ಹಚ್ಬೇಕಲ್ವ, ಅದನ್ನು ಹಚ್ತಾ ಇದ್ದೀನಿ. ನಾನು ಕೇಳಿದೆ, ಹಚ್ಕೊತೀಯಾ ಬೇಡವಾ ಅಂದಿದ್ದಕ್ಕೆ ಅವಳು ಇಲ್ಲ ಹಚ್ಚು ಮಮ್ಮಿ ಅಂತ ಹೇಳಿದ್ಲು. ಯಾವಾಗೂ ಹಚ್ಚಿದ್ರೆ ಸಾಕು, ಅವಳು ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಆವಾಗೆಲ್ಲ ಮುಖ ಎಲ್ಲ ಕಪ್ಪಾಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಇವತ್ತು ಹಚ್ಚಲಾ ಅಂದಿದ್ದಕ್ಕೆ ಹಚ್ಚುಮ್ಮ, ಬೇಗ ಹಚ್ಬಿಡು, ಇಲ್ಲಾಂದರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನನಗೆ ಅಂತ ಹೇಳ್ತಿದ್ದಾಳೆ. ನಾನು ಯಾವಾಗೂ ಹಚ್ಚಲ್ಲ, ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನಾನು ಹಚ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, 2 ಕಣ್ಣಿಗೂ ಹಚ್ಚಿದ್ದಾಯಿತು. ಲೈಟಾಗಿ ಹಚ್ತಾಯಿದ್ದೀನಿ, ಡಾರ್ಕಾಗೂ ಹಚ್ತಾ ಇಲ್ಲ. ಇವಾಗ ನೋಡಿ, ಸ್ಟಿಕ್ಕರ್ ಇಕ್ತಾಯಿದ್ದೀನಿ. ಆಯಿತು. ಆ ಸ್ಟಿಕ್ಕರ್ ಕೆಳಗಡೆ ವೈಟ್ ನಾಮು ಇಟ್ಟಿದ್ದೀನಿ. ಒಂದೇ ಒಂದು ಚುಕ್ಕೆ ಇಕ್ಕಿದೆ. ಇವಾಗ ಮುಖದ ಮೇಲೆ ನಾನು ಪೌಡ್ರ್ ಇರುತ್ತಲ್ವ, ಅದೆಲ್ಲನೂ ಉದುರಿಸ್ತಾ ಇದ್ದೀನಿ. ನೋಡಿ, ಇವಾಗ ಹಿಂಗಿದೆ. ಇವಾಗ ನನ್ನ ಹತ್ರ ಇರೋದಿದೆ ಒಂದೇ ಸೆಟ್ ಫ್ರೆಂಡ್ಸ್ ಇರೋದು ನನ್ನ ಹತ್ರ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಮುತ್ತು ಎಲ್ಲ ಬಂದಿದೆ, ಚೆನ್ನಾಗಿದೆ ಫ್ರೆಂಡ್ಸ್ ಅದು. ಅದಕ್ಕೇ ಅದನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಈ ಬಟ್ಟೆ ತೊಗೊಂಡಿದ್ದು ಯಾವಾಗಂದರೆ ಇವಳಿಗೆ ಬರ್ತ್ಡೇ ದಿವಸ, ಅದನ್ನೇ ನಾನು ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೇನೆ ಹಾಕಿದ್ದೀನಿ. ಇವಾಗ ನೋಡಿ, ತಲೆ ಬಾಚ್ತಾಯಿದ್ದೀನಿ. ಮುಂದೆ ಬಫ್ ಎತ್ತಾಯಿದ್ದೀನಿ. ಯಾಕಂದರೆ ಗಂಟು ಹಾಕ್ಬೇಕಲ್ವ, ಅವಳು ಗಂಟು ಹಾಕೇ ಬೇಕಂತೆ ಫ್ರೆಂಡ್ಸ್. ನಾನು ಹಂಗೆ ರೆಡಿ ಮಾಡ್ತೀನಿ ಅಂದರೆ, ಇಲ್ಲ ನನಗೆ ಗಂಟು ಹಾಕೇ ಬೇಕು ಅಂತೇಳ್ಬಿಟ್ಟು ಅವ್ರ ದಡೋ ಮಾತ್ರ ಮಲ್ಲಿಗೆ ದಿಂಡೆಲ್ಲನೂ ಈಸ್ಕೊಂಬಂದಿದ್ದಾಳೆ ಫ್ರೆಂಡ್ಸ್ ಅವಳು. ನೋಡಿ, ಹಾಕಿದೆ, ಬಫ್ ಎತ್ಬಿಟ್ಟು. ಅವಳು ಸ್ವಲ್ಪ ಲಾಂಗ್ ಇದ್ದಾಳಲ್ವ, ಅದಕ್ಕೆ ಸ್ವಲ್ಪ ನನಗೆ ಇದು ಕ್ಲಿಪ್ ಹಾಕೋಕ್ಕಾಗಲ್ಲ. ಅವಳು ಸ್ವಲ್ಪ ಬಗ್ಬೇಕು.
ಇವಾಗ ನೋಡಿ ಸ್ವಲ್ಪ ಕೂದಲು ಮುಂದ್ಗಡೆ ಬಿಟ್ಬಿಟ್ಟು ಇವಾಗೆಲ್ಲನೂ ಒಂದು ಕಡೆ ಗಂಟು ಹಾಕ್ಬೇಕಲ್ವ, ಎಲ್ಲ ಕಡೆನೂ ಬಾಚ್ಕೊತಾ ಇದ್ದೀನಿ ಕ್ಲೀನಾಗಿ ಒಂದೇ ಕಡೆ ಬರೋಂಗೆ. ಅಂದರೆ ಜೋರಾಗೂ ಬಾಚಬಾರ್ದು ಫ್ರೆಂಡ್ಸ್. ಅವಳಿಗೆ ನೋಡಿ ನನ್ನ ಮಗ ಇಷ್ಟೊತ್ತು ತೀಟೆ ಮಾಡ್ತಾಯಿದ್ದ. ತೀಟೆ ಮಾಡಿ 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 ಇವಾಗ ಒಳಗಡೆ ಹೋಗಿದ್ದಾನೆ, ಆಚೆ ಹೋಗಿದ್ದಾನೆ. ಇವಾಗ ನೋಡಿ ಲಬ್ಬರ್ ಬ್ಯಾಂಡ್, ಡಿಸ್ಕೋ ಲಬ್ಬರ್ ಬ್ಯಾಂಡಲ್ಲಿ ಹಾಕ್ಬೇಕಾಗಿತ್ತು. ಡಿಸ್ಕೌಡ್ ಲಬ್ಬರ್ ಬ್ಯಾಂಡ್ ನನ್ನ ಹತ್ರ ಇಲ್ಲ, ಮಾಮೂಲಿ ರಿಬ್ಬನ್ ಬ್ಯಾಂಡ್ ಇತ್ತು, ಅದರಲ್ಲೇ ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಕ್ತಾಯಿದ್ದೀನಿ, ಟೈಟಾಗಿ ಹಾಕಿದೆ. ಆಮೇಲೆ ಹಾಕಿದ್ಮೇಲೆ ಬಳೆ ಇತ್ತು ಅವಳದೇನೆ, ಚಿಕ್ಕದಾಗೈತಲ್ಲ ಅವಳ ಕೈ, ಆ ಥರದ್ದೇ. ನಂದಂದರೆ ಸ್ವಲ್ಪ ದೊಡ್ಡದಾಗಿದೆ ಬಳೆ ಹಾಕ್ತಾಯಿದ್ದೀನಿ. ಬಳೆ ಹಾಕ್ಬಿಟ್ಟು ಅದರಲ್ಲಿ ನಾನು ಆ ಬಳೆ ಹಿಡ್ಕೊಂಬಿಟ್ಟು ಕೂದಲೆಲ್ಲನೂ ಸ್ಪ್ರೆಡ್ ಮಾಡ್ಕೊತೀನಿ. ಆ ಬಳೆ ಎಷ್ಟೈತೋ ಅಷ್ಟು ಸುತ್ತೂರು ಬರೋಂಗೆ ಕೂದಲನ್ನ ಸ್ಪ್ರೆಡ್ ಮಾಡ್ಕೊತೀನಿ. ಮಾಡ್ಕೊಂಮೇಲೆ ಅಲ್ಲೊಂದು ರಿಬ್ಬನ್ ಬ್ಯಾಂಡ್ ಹಾಕ್ತೀನಿ. ಡಿಸ್ಕೋ ಲಬ್ಬರ್ ಇಲ್ವಲ್ಲ, ಅದಕ್ಕೆ ರಿಬ್ಬನ್ ಬ್ಯಾಂಡೇ ಹಾಕ್ತಿದ್ದೀನಿ, ಬ್ಲ್ಯಾಕ್ ಕಲರು ಹಾಕಿದ್ದೀನಿ. ಇವಾಗ ಕೂದಲು ಇರುತ್ತಲ್ವ ಅದೆಲ್ಲನೂ ಇವಳು ಪುಡಿ ಕೂದಲು ಫ್ರೆಂಡ್ಸ್, ಆ ಕಡೆ ಇದು ಮಾಡಿದ್ರೂ ಕೂದಲು ಬಂದುಬಿಡುತ್ತೆ. ಆದ್ರೆ ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡಿ ಹಾಕ್ಬಿಟ್ಟು ಆ ಕಡೆ ಒಂದು ಸುಜಾತ ಪಿನ್ ಹಾಕ್ತಾಯಿದ್ದೀನಿ. ಕೆಳಗಡೆ ಸುತ್ತಿದ್ದೀನಲ್ವ ಅದಕ್ಕೊಂದು ಸುಜಾತ ಪಿನ್ ಹಾಕ್ತೀನಿ. ತುಂಬ ಪುಡಿ ಕೂದಲು ಫ್ರೆಂಡ್ಸ್, ಇನ್ನು ಹಾಕಲ್ಲ ಅಂದರೆ ಕೋಪ ಮಾಡ್ಕೊತಾಳೆ. ಅದಕ್ಕೇನೆ ಹಾಕ್ತಾಯಿದ್ದೀನಿ. ಎಲ್ಲನೂ ಹೋಗ್ಲಿ, ಅವಳ ಆಸೆ ಯಾಕೆ ಇದು ಮಾಡಬೇಕು ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಆ ಥರ ಬಂದಿದೆ ಗಂಟು. ಇವಾಗ ಚೌಳಿ ಇದು ಜಡೆ ಬಿಲ್ ಇದೆಯಲ್ವ ಅದನ್ನು ಹಾಕ್ತಾಯಿದ್ದೀನಿ, ಅದನ್ನು ಕಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್, ಅದನ್ನು ಕಟ್ತಾಯಿದ್ದೀನಿ. ಅವ್ನಿಗೆ ಹೇಳ್ತಾಯಿದ್ದೀನಿ ಬೇರೆ ಬಟ್ಟೆ ಹಾಕೋ ಹೋಗು, ಬೇಡ ಆ ಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಅವ್ನಿಗೆ ಇನ್ನೂ ರೆಡಿ ಮಾಡಿಲ್ವಲ್ಲ, ನನಗೆ ಇನ್ನೂ ರೆಡಿ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ ಅವನು. ಇವಾಗ ಅವನಿಗೂ ರೆಡಿ ಮಾಡಬೇಕು. ನೋಡಿ ಈ ಥರ ಇದೆ. ಇವಾಗ ಹೂವು ಮುಡಿಸ್ತೀನಿ ನೋಡಿ ಫ್ರೆಂಡ್ಸ್. ಆ ಒಂದು ದಿಂಡು ಬಂದು 100 ರೂಪಾಯಿ ಅಂತೆ. ನಮ್ಮ ಭಾವನವ್ರು ತೊಗೊಂಬಂದು ಕೊಟ್ಟಿದ್ದಾರೆ. ಸಿಟಿ ಮಾರ್ಕೆಟ್ಗೆ ಹೋಗ್ತಾರಲ್ವ ನಮ್ಮ ಅಕ್ಕ, ಅವ್ರು ಹೋಗ್ತಾರೆ, ಅವಾಗ ಹೇಳಿ ಕಳಿಸಿದ್ದೆ, ಅದಕ್ಕೆ ತೊಗೊಂಬಂದಿದ್ದಾರೆ. ಒಂದು ದಿಂಡು ಬಂದು 100 ರೂಪಾಯಿ ಅಂತೆ, ತೊಗೊಂಬಂದು ಕೊಟ್ಟಿದ್ದಾರೆ. ನೋಡಿ ನಾನು ಮೇಲೆ ಒಂದು ದಿಂಡು ಸುತ್ತಿದೆ, ತಿರ್ಗಿ ಕೆಳಗಡೆಯಿಂದ ಒಂದು ದಿಂಡು ಸುತ್ತಿದ್ದೀನಿ. ಆಮೇಲೆ ಅದು ಖಾಲಿ ಇತ್ತಲ್ವ, ಅದು ಗಂಟಾಕಿರೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಅಷ್ಟೊಂದು ಕ್ಲಿಪ್ ಇತ್ತು. ಅದನ್ನು ಅದ್ರಕ್ಕೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಒಂದು ಇದ್ರ ಥರ ಕಾಣಿಸುತ್ತೆ ಅಂತೇಳ್ಬಿಟ್ಟು ಅದನ್ನು ಸೆಟ್ ಮಾಡ್ತಾಯಿದ್ದೀನಿ. ನೋಡಿ ಆ ಥರನೇ ಸ್ಟೋನ್ಸ್ ಕ್ಲಿಪ್ಪು ನೋಡಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ. ನೋಡಿ ಇವಾಗ ನನ್ನ ಹತ್ರ ವಾಲೆ ಇತ್ತಲ್ವ ಅದನ್ನೇ ಹಾಕ್ತಾಯಿದ್ದೀನಿ. ತೂಕ ಅಂದ್ಲು, ಇವತ್ತೊಂದು ದಿವಸ ಹಾಕ್ಕೊಂಡು ಹೋಗು ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ನೋಡಿ ಆ ಥರ ಹಾಕ್ತಾಯಿದ್ದೀನಿ. ಇವಾಗ ಪಾಪಡಿ ಬೊಟ್ಟು ಹಾಕ್ಬೇಕಂತೆ, ಅದಕ್ಕೆ ಸೆಟ್ ಮಾಡಿ ಅದನ್ನು ಪಾಪಡಿ ಬೊಟ್ಟು ಹಾಕ್ತಾಯಿದ್ದೀನಿ. ನೋಡಿ ತುಂಬ ಉದ್ದ ಇದ್ದಾಳೆ ಫ್ರೆಂಡ್ಸ್, ಆಗೋದೇ ಇಲ್ಲ ಹಾಕೋಕ್ಕೆ. ಅದಕ್ಕೆ ಬೈದ್ಬಿಟ್ಟು ಕೂರಿಸ್ಬಿಟ್ಟು ಹಾಕಿದ್ದೀನಿ. ಚೆನ್ನಾಗಿದೆಯಾ ಫ್ರೆಂಡ್ಸ್ ನಾನು ರೆಡಿ ಮಾಡಿರೋದು? ಚೆನ್ನಾಗಿದ್ರೆ ನನಗೆ ಕಮೆಂಟಲ್ಲಿ ಪ್ಲೀಸ್ ಹೇಳಿ ಫ್ರೆಂಡ್ಸ್. ಇವಾಗ ನನ್ನ ಮಗನಿಗೆ ರೆಡಿ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕು ಮಾಡ್ತಾಯಿಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿಲ್ಲ. ಪ್ಲೀಸ್ ನನ್ನ ಚಾನಲ್ನ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ತುಂಬ ನಿಮ್ಮ ಸಪೋರ್ಟ್ ತುಂಬ ಬೇಕು ಫ್ರೆಂಡ್ಸ್ ನನಗೆ, ಪ್ಲೀಸ್ ಫ್ರೆಂಡ್ಸ್. ನೋಡಿ ತಲೆ ಬಾಚಿದ್ದೀನಿ. ತಲೆ ಬಾಚಿದ್ಮೇಲೆ ಕೈಗಳಿಗೆ ಸ್ವಲ್ಪ ಲೋಷನ್ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಆಚೆ ಕಡೆ ಮಳೆ ಬೀಳ್ತಾಯಿತ್ತು. ಇದು ಗುರುವಾರದ ವೀಡಿಯೋ ಫ್ರೆಂಡ್ಸ್ ಇದು. ನೋಡಿ ಆಯಿತು ಫ್ರೆಂಡ್ಸ್. ನೋಡಿ ಜಡೆ ಹಾಕಿರೋದು ಈ ಥರ ಇದೆ ಫ್ರೆಂಡ್ಸ್. ಫೈನಲ್ ಲುಕ್ ಈ ಥರ ಇದೆ ಜಡೆದು. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನೀವೇ ಹೇಳ್ಬೇಕು ಫ್ರೆಂಡ್ಸ್ ಚೆನ್ನಾಗಿದೆಯಾ ಇಲ್ವಾ ಅಂತ. ನೋಡಿ ಆ ಥರ ಕಾಣಿಸುತ್ತೆ. ನೋಡಿ ಈ ಥರ ಇದೆ ಫ್ರೆಂಡ್ಸ್ ಫೈನಲ್ ಲುಕ್ಕು ಇಬ್ಬರದೂ. ಚೆನ್ನಾಗಿದೆಯಾ? ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ಚೆನ್ನಾಗಿದ್ದರೆ. ಸರಿನಾ ಫ್ರೆಂಡ್ಸ್? ಹಾಯ್ ಫ್ರೆಂಡ್ಸ್, ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಗಿ ರೆಡಿ ಮಾಡಿದ್ನಾ? ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಬಾಯ್.